ಪ್ಲಾಂಟ್ಸ್ ಮತ್ತು ಫ್ಲವರ್ಸ್ ಇದನ್ನು ಫ್ರೂಟ್ಸ್ನ ಇಷ್ಟಪಟ್ಟು ತಿನ್ನುತ್ತೆ. ಈ ಫ್ರೂಟ್ ಬಿಡೋ ಕಾಲದಲ್ಲಿ ಈ ಬರ್ಡ್ಸ್ ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಇರುತ್ತೆ. ಈ ಬುಲ್ಬುಲ್ಸ್ ಆಗಿ ಇವಾಗ ಬುಲ್ಬುಲ್ ಸಂಖ್ಯೆ ನಮ್ಗೆ ಜಾಸ್ತಿ ಇದೆ. ರೆಡ್ ವಿಸ್ಕರ್ಡ್ ಬುಲ್ಬುಲ್ ಮತ್ತು ರೆಡ್ ವೆಂಟೆಡ್ ಬುಲ್ಬುಲ್ಸ್ ಅಂತ ಅಂದ್ಬಿಟ್ಟು 2 ಥರದ ಬುಲ್ಬುಲ್ ಇದೆ ಕರಿತೀವಿ. ಅದ್ರ ಸಂಖ್ಯೆ ಜಾಸ್ತಿ ಇದೆ. ಮತ್ತು ಇಲ್ಲಿ ಸ್ವಲ್ಪ ಜಾಸ್ತಿ ಗಲಾಟೆ ಆಯಿತು, ಅದಕ್ಕೆ ಹೊರಟೋಯ್ತು. ಮತ್ತೆ ಅಲ್ಲಿ ಹಿಂದೆಗಡೆ ಇದೆ. ಮತ್ತು ಇದರಲ್ಲಿ 3-4 ಟೈಪ್ ಬುಲ್ಬುಲ್ಸ್ ಇದೆ. ರೆಡ್ ವಿಸ್ಕರ್ಡ್ ಬುಲ್ಬುಲ್, ರೆಡ್ ವೆಂಟೆಡ್ ಬುಲ್ಬುಲ್, ವೈಟ್ ಬ್ರೋಡ್ ಬುಲ್ಬುಲ್. ಸೊ ಈ ಥರದ್ದೆಲ್ಲ ನಮಗೆ ಇಲ್ಲಿ ಕಾಣಿಸುತ್ತೆ. ಇದೆಲ್ಲ ಇಲ್ಲಿ ರೆಕಾರ್ಡ್ ಆಗಿದೆ, ಆಲ್ ಟೈಪ್ ಆಫ್ ಬುಲ್ಬುಲ್ಸ್. ಮತ್ತು ಇನ್ನೊಂದು ಟೈಲರ್ ಬರ್ಡ್ ಅಂತ ಕರಿತೀವಿ. ನಮ್ಮ ಇದರಲ್ಲಿ ಸಂಪಿಗ ಅಂತ ಕರೀತಾರೆ ಕನ್ನಡದಲ್ಲಿ, ಟೈಲರ್ ಬರ್ಡ್ ಅಂತ ಅಂದ್ಬಿಟ್ಟು. ಟೈಲರ್ ಅಂತಂದರೆ ಏನು ಹೇಳಿ, what do you mean by ಸ್ಟಿಚಿಂಗ್? ಅದು ನೀವು ಅದ್ರದ್ದು ಬರ್ಡ್ ಯಾವ್ದಾದ್ರು ಅದ್ರದ್ದು ನೆಸ್ಟ್ ಸಿಕ್ಕರೆ ತೋರಿಸ್ತೀನಿ. ಅದು 2 ಎಲೆನ ಹಿಂಗೆ ಫೋಲ್ಡ್ ಮಾಡಿ ಹೊಲಿಯುತ್ತೆ. ಅಂದರೆ ಅದಕ್ಕೋಸ್ಕರ ಅದಕ್ಕೆ ಟೈಲರ್ ಬರ್ಡ್ ಅಂತ ಹೆಸರು. ಇಟ್ ಈಸ್ ಲಿಟ್ರಲಿ ಪ್ರಾಪರ್ಲಿ ಸ್ಟಿಚ್ ಬೋತ್ ದ ಲೀವ್ಸ್ ಆ್ಯಂಡ್ ಪುಟ್ ಲಾಟ್ ಆಫ್ ಸಮ್ ಪಫಿ ಮೆಟೀರಿಯಲ್ಸ್ ಇನ್ಸೈಡ್. ಲೈಕ್ ಹತ್ತಿದು ಅದೆಲ್ಲ ಕಿತ್ಕೊಂಡು ಬರ್ತಾರೆ, ಬೇರೆ ಬೇರೆ ಹತ್ತಿ ಬಿಡ್ತಾ ಇರುತ್ತೆ. ಇನ್ನೊಂಥರ ಮೆತ್ತಿಗಿರೋ ಐಟಮ್ಸ್ ಎಲ್ಲ ತೊಗೊಂಡ್ಬಂದ್ಬಿಟ್ಟು ಆ ಎಲೆ ಒಳಗಡೆ ಇಟ್ಬಿಟ್ಟು ಅಲ್ಲಿ ಮರಿ ಗೂಡು ಮಾಡ್ಕೊಂಡು ಮರಿ ಮಾಡುತ್ತೆ. ಅಷ್ಟು ಅದು ಇಂಟೆಲಿಜೆಂಟು. ಅದೇ ರೀತಿ ಜೇಡ ಮತ್ತು ಬೇರೆ ಇರೋದನ್ನು ಇದು ಮಾಡಿಕೊಂಡು ಅದ್ರದ್ದನ್ನು ಇದು ಮಾಡಿಕೊಂಡು ಸನ್ಬರ್ಡ್ಸ್ ಅಂತ ಕರಿತೀವಿ. ಸನ್ಬರ್ಡ್ಸ್ ನೆಕ್ಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಮತ್ತು ಈ ಬರ್ಡ್ಸ್ದೆಲ್ಲ ನೋಡಿ ಮೇಲ್ಗಡೆ ಅದು ಫ್ಯಾಂಟೈಲ್ ಅಂತ ಅಂದ್ಬಿಟ್ಟು ಮೇಲ್ಗಡೆ ಕಾಣಿಸ್ತಾ ಇದೆಯಾ, ಅದೊಂದು ಫ್ಯಾನ್ ಬಿಚ್ಕೊಂಡು ಓಡಾಡ್ತಾ ಇದೆ ನೋಡಿ. ಅಂದರೆ ಹಿಂದೆಗಡೆ ಈಚೆ ಬಂತೀವಿ, ಹಿಂದೆಗಡೆ ಕಾಣಿಸ್ತಾ ಇದೆಯಾ? ಯಾರು ಇದು ಮಾಡಬೇಡಿ. ಓಕೆ, ಅದ್ರದ್ದು ರೆಕ್ಕೆ ನೋಡಿದ್ರೆ, ಹಿಂದೆಗಡೆ ಬಾಲ ನೋಡಿದ್ರೆ ಯಾವ ಥರ ಇತ್ತೇಳಿ? ಫ್ಯಾನ್. ಅದ್ರದ್ದು ಫ್ಯಾನ್ ಟೈಲ್ ಅಂತ ಹೆಸರು. ಅದಕ್ಕೆ ಏನಕ್ಕೆ ಫ್ಯಾನ್ ಟೈಲ್ ಅಂತಂದರೆ, ಆ ತನ್ನ ಹಿಂದೆಗಡೆ ಇರೋ ಬಾಲದಿಂದ ಫ್ಯಾನ್ ಥರ ಇರೋ ಬಾಲದಿಂದ ಜೋರಾಗಿ ಪಟ ಅಂತ ಸೌಂಡ್ ಮಾಡ್ಕೊಂಡು ಅಥವಾ ಗಾಬರಿ ಇದು ಮಾಡಿಕೊಂಡು ಆ ಪಕ್ಷಿಗಳನ್ನ, ಅಂದರೆ ಅದು ಸಣ್ಣ ಇರೋ ಇನ್ಸೆಕ್ಟ್ಸ್ನ ಓಡಿಸುತ್ತೆ, ಎಬ್ಬಿಸುತ್ತೆ. ಅದು ಬಂದುಬಿಟ್ಟು ಚೆನ್ನಾಗಿ ಜೋರಾಗಿ ಎಲ್ಲರೂ ಹೋದಾಗ ಒಂದು ಗಿಡಕ್ಕೆ ಹಿಂಗೆ ಮಾಡಿದಾಗ ಏನಾಗುತ್ತಲ್ಲ, ಸಣ್ಣ ಪುಟ್ಟ ಏನೋ ಇನ್ಸೆಕ್ಟ್ಸ್ ಇತ್ತು ಅಂದರೆ ಇದು ಈಚೆ ಬರುತ್ತೆ. ಅವಾಗ ಇದು ಹೋಗ್ಬಿಟ್ಟು ಅದನ್ನು ತಿನ್ನುತ್ತೆ. ಸೊ ಅದಕ್ಕೆ ಫ್ಯಾನ್ ಟೈಲ್ ಅದಕ್ಕೆ ಉಪಯೋಗ ಏನಂತಂದರೆ, ಜೋರಾಗಿ ಫ್ಯಾನ್ ಥರ ಗಾಳಿ ಬೀಸಿ ಅಥವಾ ಗಾಬರಿ ಮಾಡಿ ಹಿಂಗೆಲ್ಲ ಕೊಡುವಿ ಆ ಪಕ್ಷಿನ, ಆ ಚಿಕ್ಕ ಹುಳಗಳನ್ನ, ಇನ್ಸೆಕ್ಟ್ಸ್ ಏನಿದೆಯೋ ಅದನ್ನೆಲ್ಲ ಈಚೆ ಬರೋ ಥರ ಮಾಡುತ್ತೆ. ಎಲೆ ಕೆಳಗಡೆ ತುಂಬ ಇರುತ್ತೆ, ನಾವು ಅಬ್ಸರ್ವ್ ಮಾಡ್ಕೊತಾ ಹೋಗ್ಬೋದು. ಎಲೆ ಕೆಳಗಡೆ ಸಿಕ್ಕಾಪಟ್ಟೆ ಸಣ್ಣ ಸ್ಮಾಲ್ ಇನ್ಸೆಕ್ಟ್ಸ್ ತುಂಬ ಇರುತ್ತೆ. ಇನ್ಸೆಕ್ಟ್ಸ್ ಅದಕ್ಕೆಲ್ಲನೂ ಫೀಡ್ ಮಾಡೋದು. ಸೊ ಯಾವಾಗ ಅದು ಗಾಬರಿ ಮಾಡುತ್ತೆ, ಅದು ಈಚೆ ಬರುತ್ತೆ, ಅವಾಗ ಹಿಡ್ಕೊಂಡು ತಿನ್ನುತ್ತೆ. ಅದರದ್ದು ಬ್ಯೂಟಿ ಆಫ್ ದ ಫ್ಯಾಂಟಲ್. ನೀಟಾಗಿ ಕಾಣಿಸ್ತೀವಾಗ ಆ ಫ್ಯಾನ್ ಓಪನ್ ಮಾಡ್ಕೊಂಡು ಹಾಗಿದ್ದು ನೋಡಿ. ಇದು ಬುಲ್ಬುಲ್ ಇಲ್ಲಿ ಬಂದು ಕೂತ್ಕೊಂಡ್ಸಲ್ಲ ಹಿಂದೆ ನೋಡಿ, ಇದು ಫ್ಯಾಂಟೈಲ್ ಅದು. ಆ ಫ್ಯಾನ್ ಈಚೆ ಫ್ಯಾನ್ ಓಪನ್ ಮಾಡ್ತಾ ಇರೋದು ಕಾಣ್ಬೋದು ನಿಮಗೆ. ಕಾಣಿಸ್ತಾ ಇದೆ ಫ್ಯಾನ್ ಓಪನ್ ಆಗ್ತಾ ಇರೋದು ನೋಡಿ ಅಲ್ಲಿ. So that will go and flap it and ensure it will come out and the insects ಈಚೆ ಬರುತ್ತೆ, ಈಚೆ ಬಂದ್ಬಿಟ್ಟು ತಿನ್ನುತ್ತೆ. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಫ್ಯಾಂಟೈಲ್. ಇದು ರೇರ್ ಬರ್ಡ್, ಸ್ಪಾಟ್ ಬೀಸ್ಟೆಡ್ ಫ್ಯಾಂಟೈಲ್ ಅಂತ ಅಂದ್ಬಿಟ್ಟು. ಇದು ರೇರ್ ಅಂತಂದರೆ ಈ ಲೊಕ್ಯಾಲಿಟಿ ನಿಮ್ಗೆ ಕಾಣಿಸಿಗುವಂಥ ರೇರ್ ಬರ್ಡ್. ಇನ್ನೊಂದು 7 ಸಿಸ್ಟರ್ಸ್ ಅಂತ ಇದೆ, ನಾವು ಅದಕ್ಕೆ ಹರಟೆ ಮಲ್ಲ ಅಂತ ಕರಿತೀವಿ. 7 ಸಿಸ್ಟರ್ಸ್ ಅದೇನಂತಂದರೆ, ಯಾವಾಗಲೂ ಕಿಚಿ ಅಂತ ಇದು ಮಾಡ್ತಾ ಇರುತ್ತೆ. 7 ಬ್ರದರ್ಸ್ ಅಥವಾ 7 ಸಿಸ್ಟರ್ಸ್ ಅಂತ ಕರಿತೀವಿ. ಯಾವಾಗಲೂ ಅದು ಒಂದೇ ಗುಂಪಲ್ಲಿ ಇರುತ್ತೆ. ಇವಾಗ ಎಲ್ಲರೂ ನಮ್ಗೆ ಕಾಣಿಸ್ಬೋದು, ಅದು ಬರ್ತಿದ್ರೆ ನಮ್ಗೆ ಈಸಿಯಾಗಿ ಅದು ಅಬ್ಸರ್ವೇಷನ್ ಕಾಣಿಸುತ್ತೆ. ಅದು ಬರ್ತಿದ್ದಂಗೆ ಗೊತ್ತಾಗುತ್ತೆ, ಸೌಂಡ್ ಮಾಡ್ಕೊಂಡು ಬರುತ್ತೆ, ಕಿಚಿ ಅಂತ ಸೌಂಡ್ ಮಾಡಿಕೊಂಡು ಒಟ್ಟಿಗೆ ಬರುತ್ತೆ, ಒಟ್ಟಿಗೆ ಆರೋಗುತ್ತೆ. ಬರ್ತಾ ಇದೆ ಮೇಡಮ್, ಅದೆಲ್ಲ ಇದೆ. ಅದರದ್ದೇ ಸೌಂಡ್. ಅದು ಬ್ಯಾಬ್ಲರ್ಸ್ ಅಂತ ಕರಿತೀವಿ. ಸ್ಪಾಟ್ ಬಿಲಿಡ್ ಬ್ಯಾಬ್ಲರ್ಸ್ ಅಂತ ಅಂದ್ಬಿಟ್ಟು 7 ಸಿಸ್ಟರ್ಸ್ ಅಂತ ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ಹೆಸರು. ಅದು ಮೇಲೆ ಹಾರಾಡ್ಕೊಂಡು ಬರ್ತಿರೋದು ಬುಲ್ಬುಲ್. ದಿಸ್ ಆಲ್ಸೋ ಬುಲ್ಬುಲ್. ಅಲ್ಲಿ ಮೇಲೆ ಬಂತಲ್ಲ, ರೆಡ್ ವಿಸ್ಕರ್ಡ್ ಬುಲ್ಬುಲ್ ಮೇಲೆ ಕಾಣಿಸ್ತದೆ ನೋಡಿ ಒಂದು. ಯು ಗಾಟ್ ಇಟ್? ಓಕೆ, ಕಮ್ ಲೆಟ್ಸ್ ಗೋ ಟು ಚೆಕ್ ಡೌನ್.